ಚಿಕ್ಕೋಡಿ ಲೋಕಸಭೆ ಯಾರ್ದು? ಜನರು. ಈಗ ಅಲ್ಲಿ ಅವ್ರು ಬಂದರು. ಗೋಕಾಕ್ ಯಾವ್ದ? ಜನರು. ಅಲ್ಲಿ ಅವ್ರ ಅರಮಾವಿ ಯಾವ್ದ? ಜನರು. ಅಲ್ಲಿ ಅವ್ರ ಮುಂದೆ ನಾಳೆ ಮಿನ ಹಿಡಕ್ಕೆ ಹೋಗುದಾ? ಅಲ್ಲ, ಇದು ವಿಚಾರ ಮಾಡ್ಬೇಕಾಗೈತಿ. ಈ ಪುಣ್ಯಾತ್ಮ ಮಹೇಶ್ ಒಬ್ಬ ಅಂದ್ರೆ ಸಹನ ಆಗ್ಬಾರ್ದು ಅವ್ರಿಗೆ. ಪುಣ್ಯಾತ್ಮ ಮಹೇಶ್ ತಮ್ಮಣ್ಣವ್ರು ಬಂದದ ಕೊಟ್ಟ ಅವ್ರಿಗೆ ಸಹನ ಆಗ್ಬಾರ್ದು, ಯಾರಿಗೂ ಸಹನ ಆಗ್ಬಾರ್ದು. ಹೆಂಗ ಮುಗದಾನ ಹಾಕಿ ಇವನು ಕೆಳಗೆ ಇಳಿಸಿ ಹೋಗ್ತಾರ. ಮಹೇಶನ ನೀವು ಸ್ವಚ್ಛ ಹೇಳ್ತಾನೆ, ಬೆಕ್ಕಾದ ಪಾರ್ಟಿಯಾಗಿರ್ನಿ. ಈ ಭಾಗದ ಶಾಸಕನಾಗಿ ಇಡುವುದು ಇವತ್ತು ದಿವಸ ಈ ಕ್ಷೇತ್ರದ ರಾಯಬಾಗ್ ತಾಲೂಕಿನ ಜನರ ಒಂದು ನಿರ್ಣಯ ಅನ್ನೋ ಮಾತನ್ನು ಸಹಿತ ನಾ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಬೇಕಾದ ಪಾಟೀಲಲ್ಲಿ ಮನುಷ್ಯತ್ವ ಐತಿ, ನಮ್ಮವ ಅನ್ನೋದೈತಿ. ನಮ್ಮವ್ ನಮ್ಮನ್ನ ಆಳ್ಲಿ, ನಮ್ಮವ್ ನಮಗೆ ಎರಡು ಬೈಲಿ, ಎರಡು ಬೇಸ್ಕೋಲಿ, ನಮ್ಮತನ ಅನ್ನೋದು ಹಕ್ಕಿರ್ತದೆ. ಈಗ ನನ್ನೊಂದು ಎರಡು ಹೊಡ್ರಿ ನೀವು ನಡೀತೈತಿ, ನಾವೊಂದು ಎರಡು ನಿಮ್ಮನ್ನ ಹೊಡಿತಾರೆ ನಡೀತೈತಿ. ಖರೆ ಹಾದಿಲಿ ಹೋಗವ ಹೊಡ್ಯಾಕಂತಾರೆ ಹೆಂಗ್ ಮಾಡೋದು? ಹಾದಿಲಿ ಹೋಗವ ಹೊಡ್ಯಾಕಂತಂದ್ರೆ ನಾವು ಮೆಟ್ಲು ಹೊಡಿಯೋದು ನಮಗನ ಕೇಳ್ತು ಅನಿವಾರ್ಯ ಐತ. ಹಾದಿಲಿ ಹೋಗೋರ ಕಡೆ ನಾವು ಅನಿಸ್ಕೊಳಕ್ಕಾಗಿ ನೀವು ನೀವು ಸಲಿಗೆದಾವು, ಬಂದೀವು, ಹುಟ್ಟಿದೀವು, ಇಲ್ಲೇ ಹುಟ್ಟಿದೀವು, ಇಲ್ಲೇ ಸಾಯೋದೀವು ಅದಾವ. ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ಬೇರೆ ಸಮಾಜ, ಇವತ್ತು ಬೇರೆ ಸಮಾಜದವ್ರು ಯಾರು ಮುಂದೆ ಬಂದರೂ ಸಹಿತ ಅವ್ರ ಮ್ಯಾಗ ಇವತ್ತು ದಿವಸ ಅವಲೋಕನ. ಇಂಥ ಎಲ್ಲ ಸಂದರ್ಭದಾಗ ಇವತ್ತು ದಿವಸ ಎಷ್ಟು ಕೆಟ್ಟ ಪ್ರಕ್ರಿಯೆ ಐತಂದ್ರೆ, ನಿನ್ನ ಮಣ್ಣಿ ಅಶೋಕ್ ಅಣ್ಣ ಗುಡ್ಡಡಿಯವ್ರ ಅಲ್ಲೇ ರಾಜು ಅಣ್ಣ ಕಾಗೇಂದ್ರ ಹಿಂದಿಗ್ಯಾಕೆ ಹೆಚ್ಚರು, ಲಕ್ಷ್ಮಣನ ಇಡಾಕ ಹೆಚ್ಚರು. ಬಹುಶಃ ಜಿಲ್ಲಾದಾಗ ಬೆಸ್ಟ್ ನಾಟಕ ಕಂಪನಿ ಎಲ್ಲಿ ತರಿಸೋ ಜೋರಿಲ್ಲ, ಇಲ್ಲಿ ನಮ್ಮ ಜಿಲ್ಲಾದಾಗ ಐತೆ. ಇಲ್ಲಿ ತರಿಸೋ ಜೋರಿಲ್ಲ. ಅಗದಿ ಬೆಸ್ಟ್ ನಾಟಕ ಕಂಪನಿ. ಒಂದು ಪಂಚಯ್ಯನವ್ರ ನಾಟಕ ಕಂಪನಿ, ಎನಿಗೆ ಬಳಪ ನಾಟಕ ಕಂಪನಿ, ನಾವು ಭಾಳ ನಾಟಕ ಕಂಪನಿಗಳು ನೋಡಿದ್ವು. ಅದಕ್ಕಿಂತ ಬೆಸ್ಟ್. ಯಾವಾಗ ಎಕಡೆ ತಂದು ಎಲ್ಲಿಂದ ಎಕಡೆ ಹಾಕಿದ್ರೆ ನಿಮಗೂ ಗೊತ್ತಾಗೋದು. ಅಂದ್ರೆ ಇಬ್ಬರೂ ಕೂಡಿ ರಾಜಕಾರಣಕ್ಕೆ ಇವತ್ತು ದಿವಸ ರಾಜೀವಣ್ಣ ಕಾಗೆಯವರು, ಲಕ್ಷ್ಮಣನ ಸವದಿಯವರೇ ಕೂಡಿ ಬಂದವರು. ಎಲ್ಲ ಚುನಾವಣೆಗಳಲ್ಲಿ ಸಹಿತ ಇಬ್ಬರೂ ಕೂಡ ನಿಂತಾರು. ಅವ್ರಿಗೆ ಹಗಲು ಅವ್ರು ಕೊಟ್ಟರು, ಅವ್ರಿಗೆ ಹಗಲಿ ಅವ್ರು ಕೊಟ್ಟರು. ಆದ್ರೆ ಅವ್ರ ಪ್ರೀತಿ ಎಷ್ಟು ಚಲೋ ಇತ್ತು ನೋಡಿ. ರಾಜೀವನ ಅಡ್ಡ ಹಿಂತೆಗಿಸಿ ಅಂತ ಲಕ್ಷ್ಮಣ ಕರೆದ ಮಗನ ನಿನ್ನ ನೋಬದ ಹಿಂತಕೊಂಬಂದೀವಿ, ನಂದಿಲ್ಲ ಅಂತೋ ಹಂಗಾಗಿ ಒದರಾಡ್ಬೇಕಂತ ಹೇಳಿ ಅವ್ರ ತಲೆಯಾಗಿರ್ಬೇಕು. ಖರೆ ಅಥಣಿ ತಾಲೂಕಿನ ಲಕ್ಷ್ಮಣನ ಸೌದಿಯರನ್ನ ರಾಜು ಕಾಗೆಯವರು ಮುಂದೆ ನಿಂತ ಆರಿಸಿ ತರ್ತಾರೋ ಅನ್ನೋದ್ರ ಮ್ಯಾಗ ಯಾರು ಮಾತಿಲ್ಲ ಅನ್ನೋ ಮಾತನ್ನು ಸಹಿತ ನಾ ಇದೇ ಸಂದರ್ಭವಾಗಿ ಹೇಳಿಕೆ ಬರ್ತಾನೆ. ಇಷ್ಟೊಂದು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ, ಪ್ರೀತಿ ಯಾವ ಅಣ್ಣತಮ್ಮರಾಗಿರಕ್ಕಿಲ್ಲ. ಅಥಣಿ ಸುಪುತ್ರ ಮತ್ತು ಕಾಗವಾಡ ಉಗಾರ ಸುಪುತ್ರರಲ್ಲಿ ಇವತ್ತು ದಿವಸ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಐತಿ. ಹರಿ ಬ್ರಹ್ಮ ಬಂದರೂ ಅದನ್ನು ಯಾರಿಂದೂ ಕೆಡ್ಸಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈ ಮಾತನ್ನು ನಾವು ಯಾಕೆ ಹೇಳ್ಬೇಕಾದ್ರೆ ಏನೇನು ನಡ್ತಾವ ನಾಟಕಗಳು ನಿಮಗೆ ಯಾಕಂದ್ರೆ ಈಗ ಎಲ್ಲರಿಗೂ ಗೊತ್ತಾಗೈತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.